ನಮಸ್ಕಾರ. ಮಣ್ಣು ನೋಡೋಕೆ ತುಂಬಾನೇ ಸಿಂಪಲ್ ಅಲ್ವಾ? ಆದ್ರೆ ಅದರೊಳಗೆ ಕೃಷಿಯ ಯಶಸ್ಸನ್ನೇ ನಿರ್ಧರಿಸೋ ಒಂದು ದೊಡ್ಡ ರಹಸ್ಯ ಅಡಗಿದೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ರಹಸ್ಯ ಏನು ಅಂತ ಆಳವಾಗಿ ನೋಡೋಣ. ಈಗ ನೋಡಿ, ಕೃಷಿಯಲ್ಲಿ ಎದುರಾಗೋ ಅತಿದೊಡ್ಡ ಸವಾಲು ಯಾವುದಂತ ಕೇಳಿದ್ರೆ ನಮ್ ತಲೆಗೆ ಬರೋದೇನು? ಬರ, ರೋಗಗಳು ಅಥವಾ ಕೀಟಬಾಧೆ ಅಲ್ವಾ? ಆದರೆ ನಿಜವಾದ ದೊಡ್ಡ ಸವಾಲು ಇದ್ಯಾವುದೂ ಅಲ್ಲದೇ ಇರಬಹುದು. ಅದು ನಮ್ಮ ಕಣ್ಣಿಗೆ ಕಾಣಿಸದೆ ನಮ್ಮ ಕಾಲ ಕೆಳಗೆ ಅಡಗಿದೆ. ಅದೇ ಮಣ್ಣು ಗಟ್ಟಿಯಾಗೋದು ಅಥವಾ ಸಾಯಿಲ್ ಕಂಪ್ಯಾಕ್ಷನ್. ಒಂದು ಕಡೆ ನೋಡಿ, ಗಟ್ಟಿಯಾದ ಮಣ್ಣು ಸಸ್ಯದ ಬೇರುಗಳಿಗೆ ಒಂದು ರೀತಿ ಇಟ್ಟಿಗೆ ಗೋಡೆ ಕಟ್ಟಿದ ಹಾಗೆ ಅಡ್ಡ ನಿಂತಿದೆ. ಇನ್ನೊಂದು ಕಡೆ ಆರೋಗ್ಯಕರ ಮಣ್ಣು ಬೇರುಗಳಿಗೆ ಬಾಂತ ತೆರೆದ ಬಾಗಿಲಿನಂತೆ ಸ್ವಾಗತಿಸ್ತಿದೆ. ಅಬ್ಬಾ, ಈ ಒಂದೇ ಒಂದು ವ್ಯತ್ಯಾಸ ಇದೆಯಲ್ಲ, ಇದೇ ಬೆಳೆಯ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ಹಾಗಿದ್ರೆ ಈ ಕಣ್ಣಿಗೆ ಕಾಣಿಸೋ ಗೋಡೆ ಹೇಗೆ ಕಟ್ಟಲ್ಪಡುತ್ತೆ? ಯಾಕೆ ಈ ಮಣ್ಣಿನ ರಚನೆ ಅನ್ನೋದು ಇಷ್ಟೊಂದು ಮುಖ್ಯ? ಬನ್ನಿ, ಸ್ವಲ್ಪ ಆಳವಾಗಿ ನೋಡೋಣ. ಮೊದಲು ಮಣ್ಣಿನ ರಚನೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ಮಣ್ಣಲ್ಲಿರೋ ಮರಳು, ಜೇಡಿಮಣ್ಣು, ಹೂಳು, ಈ ಸಣ್ಣ ಸಣ್ಣ ಕಣಗಳೆಲ್ಲ ಒಂದಕ್ಕೊಂದು ಅಂಟ್ಕೊಂಡು ಸಮುಚ್ಚಯಗಳು ಅಥವಾ ಆಗ್ರಿಗೇಟ್ಸ್ ಅಂತ ಕರೆಯೋ ದೊಡ್ಡ ಕಣಗಳಾಗುತ್ತೆ. ಈ ಸಮುಚ್ಚಯಗಳು ಎಷ್ಟು ಚೆನ್ನಾಗಿ ರೂಪುಗೊಂಡಿರ್ತವೋ ಮಣ್ಣಿನ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ. ಇದೇ ಇದರ ಅಡಿಪಾಯ. ಹಾಗಿದ್ರೆ ಒಂದು ಒಳ್ಳೆ ರಚನೆ ಇರೋ ಮಣ್ಣು ಹೇಗಿರುತ್ತೆ ಗೊತ್ತಾ? ಅದು ಫುಲ್ ರಂಧ್ರಗಳಿಂದ ಕೂಡಿರುತ್ತೆ, ಕೈಯಲ್ಲಿ ಹಿಡಿದ್ರೆ ಪುಡಿ ಪುಡಿಯಾಗತ್ತೆ, ಸಾವಯವ ಪದಾರ್ಥಗಳಿಂದ ತುಂಬಿರುತ್ತೆ, ಮತ್ತೆ ಲಕ್ಷಾಂತರ ಸೂಕ್ಷ್ಮಜೀವಿಗಳಿಗೆ ಒಂದು ಸ್ವರ್ಗದ ಹಾಗೆ ಇರುತ್ತೆ. ಅಕ್ಷರಶಃ ಇದೊಂದು ಜೀವಂತ ಸ್ಪಂಜಿನ ಥರ. ಸರಿ, ಇಷ್ಟೆಲ್ಲ ಅದ್ಭುತವಾಗಿರೋ ಈ ರಚನೆ ಹಾಳಾಗೋದು ಹೇಗೆ? ಆ ಕಣ್ಣಿಗೆ ಕಾಣದ ಗೋಡೆ ನಿರ್ಮಾಣ ಆಗೋದು ಹೇಗೆ? ಇದಕ್ಕೆಲ್ಲ ಮೂಲ ಕಾರಣ ಮಣ್ಣು ಗಟ್ಟಿಯಾಗೋದು ಅಥವಾ ಕಾಂಪ್ಯಾಕ್ಷನ್. ಒಂದು ವಿಷಯ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಕೆಲವು ಕೃಷಿ ಪದ್ಧತಿಗಳಲ್ಲಿ ಇನ್ನೂ ಬೀಜನೇ ಬಿತ್ತಿರಲ್ಲ, ಅಷ್ಟ್ರೊಳಗೆ 90% ಹೆಚ್ಚು ಜಮೀನಿನ ಮೇಲೆ ದೊಡ್ಡ ದೊಡ್ಡ ಭಾರೀ ಯಂತ್ರಗಳು ಓಡಾಡಿರುತ್ತೆ. ಯೋಚನೆ ಮಾಡಿ, ಆ ಅಪಾರವಾದ ಒತ್ತಡವೇ ನಿಧಾನವಾಗಿ ಆ ಅದೃಶ್ಯ ಗೋಡೆಯನ್ನು ಕಟ್ತಾ ಹೋಗುತ್ತೆ. ವಿಜ್ಞಾನಿಗಳು ಮಣ್ಣು ಎಷ್ಟು ಗಟ್ಟಿಯಾಗಿದೆ ಅಂತ ಅಳಿಯಕ್ಕೆ ಒಂದು ಪದ ಬಳಸ್ತಾರೆ. ಅದು ಬೃಹತ್ ಸಾಂದ್ರತೆ ಅಥವಾ ಬಲ್ಕ್ ಡೆನ್ಸಿಟಿ. ಅಂದ್ರೆ ಏನು? ಮಣ್ಣು ಎಷ್ಟು ಒತ್ತಲ್ಪಟ್ಟಿದೆಯೋ ಅದರ ಸಾಂದ್ರತೆ ಅಷ್ಟು ಜಾಸ್ತಿ. ಇದರಿಂದೇನಾಗುತ್ತೆ ಅಂದರೆ, ಬೇರು, ನೀರು ಮತ್ತು ಗಾಳಿ ಓಡಾಡೋಕೆ ಬೇಕಾದ ಜಾಗವೇ ಇಲ್ಲದ ಹಾಗಾಗುತ್ತೆ, ಉಸಿರುಗಟ್ಟಿದ ಹಾಗೆ. ಈ ಗ್ರಾಫ್ ತುಂಬಾನೇ ಸ್ಪಷ್ಟವಾಗಿ ತೋರಿಸುತ್ತೆ. ಬೃಹತ್ ಸಾಂದ್ರತೆ ಅಂದ್ರೆ ಮಣ್ಣಿನ ಗಟ್ಟಿತನ ಜಾಸ್ತಿಯಾದ ಹಾಗಲ್ಲ, ಬೇರುಗಳು ಮುಂದೋಗೋಕೆ ಎದುರಿಸಬೇಕಾದ ಪ್ರತಿರೋಧ ಕೂಡ ಜಾಸ್ತಿಯಾಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಮಣ್ಣು ಗಟ್ಟಿಯಾದಷ್ಟು ಬೇರುಗಳಿಗೆ ದಾರಿ ಮಾಡ್ಕೊಳ್ಳೋದು ಒಂದು ದೊಡ್ಡ ಯುದ್ಧವೇ ಆಗ್ಬಿಡುತ್ತೆ. ಸಂಶೋಧನೆಗಳಿಂದ ಒಂದು ಆತಂಕಕಾರಿ ವಿಷಯ ಗೊತ್ತಾಗಿದೆ. ಮಣ್ಣಿನ ಪ್ರತಿರೋಧ 2 ಮೆಗಾಪಾಸ್ಕಲ್ ತಲುಪಿದ ತಕ್ಷಣ ಹೆಚ್ಚಿನ ಗಿಡಗಳ ಬೇರುಗಳ ಬೆಳವಣಿಗೆ ಸಂಪೂರ್ಣವಾಗಿ ನಿಂತೇ ಹೋಗುತ್ತೆ. ಇದು ಒಂದು ರೀತಿ ಸಸ್ಯಗಳಿಗೆ ಹಾಕೋ ಸ್ಟಾಪ್ ಸಿಗ್ನಲ್ ಇದ್ದ ಹಾಗೆ. ಓಕೆ, ಸಮಸ್ಯೆ ಗೊತ್ತಾಯ್ತು. ಈಗ ಪರಿಹಾರ ಕಡೆ ಬರೋಣ. ಮೊದಲನೇ ಪರಿಹಾರ ನೇರ. ಅದನ್ನ ನಾವು ಬ್ರೂಟ್ ಫೋರ್ಸ್ ಅಥವಾ ಬಲಪ್ರಯೋಗದ ಪರಿಹಾರ ಅಂತ ಕರೀಬೋದು. ಗಟ್ಟಿಯಾದ ಮಣ್ಣನ್ನ ಒಡೆಯೋ ಐಡಿಯಾ ಏನೂ ಹೊಸದಲ್ಲ. 1835ರಲ್ಲೇ ಬ್ರಿಟನ್ನಲ್ಲಿ ಆಳವಾಗಿ ಉಳುಮೆ ಮಾಡೋ ನೇಗ್ಲು ಇತ್ತು. ಇವತ್ತಿನ ದಿನಗಳಲ್ಲಿ ಆ ಗಟ್ಟಿಯಾದ ಮಣ್ಣಿನ ಪದರಗಳನ್ನೇ ಪುಡಿ ಮಾಡೋ ಕಂಟನೇ ಡಿಸೈನ್ ಮಾಡಿರೋ ಅತ್ಯಾಧುನಿಕ ಡೀಪ್ ರಿಪ್ಪರ್ಗಳನ್ನ ಬಳಸಲಾಗುತ್ತೆ. ಈ ಮಾಡರ್ನ್ ಡೀಪ್ ರಿಪ್ಪರ್ಗಳಿದೆಯಲ್ಲ, ಇವು ಇಡೀ ಮಣ್ಣನ್ನೇ ಮೇಲು ಕೆಳಗೆ ಮಾಡದೆ ತುಂಬಾ ನಿಖರವಾಗಿ ಎಲ್ಲಿ ಗಟ್ಟಿ ಪದರ ಇದೆಯೋ ಅದನ್ನ ಮಾತ್ರ ಟಾರ್ಗೆಟ್ ಮಾಡಿ ಪುಡಿ ಮಾಡ್ತವೆ. ಇದು ಖಂಡಿತವಾಗಿಯೂ ತಕ್ಷಣಕ್ಕೆ ಫಲಿತಾಂಶ ಕೊಡುವ ಒಂದು ಪವರ್ಫುಲ್ ಇಂಜಿನಿಯರಿಂಗ್ ಸಲ್ಯೂಷನ್. ಆದ್ರೆ ಇದು ಶಾಶ್ವತ ಪರಿಹಾರನಾ? ಈಗ ಬನ್ನಿ, ಸಂಪೂರ್ಣವಾಗಿ ಬೇರೆ ಆಂಗಲ್ನಿಂದ ನೋಡೋಣ. ಬಲಪ್ರಯೋಗ ಮಾಡೋ ಬದಲು ಪ್ರಕೃತಿ ಜೊತೆನೇ ಕೈ ಜೋಡಿಸಿದ್ರೆ ಹೇಗೆ? ಇದೇ ಜೀವಂತ ಮಣ್ಣು ಅನ್ನೋ ಕಾನ್ಸೆಪ್ಟ್. ಇದೊಂದು ಜೈವಿಕ ವಿಧಾನ. ಒಂದು ಕ್ಷಣ ಯೋಚಿಸಿ ನೋಡಿ. ಪರಿಹಾರ ಅನ್ನೋದು ಮಣ್ಣನ್ನ ಬಲವಂತವಾಗಿ ಒಡೆಯೋದ್ರಲ್ಲೇ ಇಲ್ಲ, ಬದಲಿಗೆ ಮಣ್ಣು ತನ್ನನ್ನು ತಾನೇ ಸರಿಪಡಿಸ್ಕೊಳ್ಳೋ ಹಾಗೆ ಸಹಾಯ ಮಾಡೋದ್ರಲ್ಲಿದ್ರೆ ಹೇಗಿರುತ್ತೆ? ಈ ವಿಧಾನದ ಹೀರೋಗಳು ಯಾರು ಗೊತ್ತಾ? ಮಣ್ಣಿನಲ್ಲಿರೋ ಸೂಕ್ಷ್ಮಜೀವಿಗಳು. ನಿಮ್ಗೊತ್ತಾ, ಒಂದೇ ಒಂದು ಟೀಸ್ಪೂನ್ ಮಣ್ಣಿನಲ್ಲಿ ಇಡೀ ಭೂಮಿ ಮೇಲಿರೋ ಮನುಷ್ಯರಿಗಿಂತ ಹೆಚ್ಚು ಸೂಕ್ಷ್ಮಜೀವಿಗಳಿರುತ್ತೆ. ಈ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಮಣ್ಣಿನ ರಚನೆಯನ್ನ ಕಟ್ಟೋ ಮೈಕ್ರೋಸ್ಕೋಪಿಕ್ ಇಂಜಿನಿಯರ್ಗಳಿದ್ದಾಗೆ. ಹಾಗಿದ್ರೆ ಇವು ಕೆಲಸ ಮಾಡೋದು ಹೇಗೆ? 3 ಹಂತಗಳಲ್ಲಿ. 1, ಅವು ಸಾವಯವ ವಸ್ತುಗಳನ್ನ ತಿನ್ನುತ್ತವೆ. 2, ಹ್ಯೂಮಸ್ ಅಂತ ಒಂದು ಅಂಟು ಪದಾರ್ಥವನ್ನ ಸೃಷ್ಟಿಸಿ ಮಣ್ಣಿನ ಕಣಗಳನ್ನ ಒಂದಕ್ಕೊಂದು ಅಂಟಿಸುತ್ತವೆ.
3. ಶಿಲೀಂಧ್ರಗಳ ಸೂಕ್ಷ್ಮ ಎಳೆಗಳು ಜೇಡರ ಬಲೆಯ ಹಾಗೆ ಹರಡಿಕೊಂಡು ಈ ಕಣಗಳನ್ನೆಲ್ಲ ಗಟ್ಟಿಯಾಗಿ ಹಿಡಿದಿಟ್ಕೊಳ್ತವೆ. ಈ ಜೈವಿಕ ವಿಧಾನದ ರಿಸಲ್ಟ್ಸ್ ಹೇಗಿದೆ ಅಂತ ನೋಡೋಣ. ಒಂದು ಅಧ್ಯಯನದಲ್ಲಿ ಸೂಕ್ಷ್ಮಜೀವಿಗಳಿಗೆ ಸಹಾಯ ಆಗೋ ಕನಿಷ್ಠ ಉಳುಮೆ ಪದ್ಧತಿಯನ್ನ ಸಾಂಪ್ರದಾಯಿಕ ಉಳುಮೆಗೆ ಹೋಲಿಸಿದ್ರು. ಫಲಿತಾಂಶವಂತೂ ಅದ್ಭುತವಾಗಿತ್ತು. ಮಣ್ಣಿನ ರಂಧ್ರತೆ ಅಂದ್ರೆ ಉಸಿರಾಡೋಕಿರೋ ಜಾಗ ಬರೋಬ್ಬರಿ 52% ಜಾಸ್ತಿ ಆಯಿತು. ಅಷ್ಟೇ ಅಲ್ಲ, ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ 56% ಹೆಚ್ಚಾಯಿತು. ಹಾಗಿದ್ರೆ ಯಂತ್ರಗಳ ಬಲ ಮತ್ತು ಜೀವಿಗಳ ಶಕ್ತಿ, ಈ ಎರಡರಲ್ಲಿ ನಮ್ಮ ಕೃಷಿಯ ಭವಿಷ್ಯ ಎಲ್ಲಿದೆ? ಬಹುಶಃ ಉತ್ತರ ಆ ಜೀವಂತ ಸ್ಪಂಜಿನ ಥರ ಇರೋ ಮಣ್ಣಲ್ಲೇ ಅಡಗಿದೆ ಅನ್ಸುತ್ತೆ. ಈ ಎರಡೂ ವಿಧಾನಗಳ ಮಧ್ಯೆ ಇರೋ ಮೂಲ ವ್ಯತ್ಯಾಸ ಏನು? ನೋಡಿ, ಯಾಂತ್ರಿಕ ವಿಧಾನ ಮಣ್ಣನ್ನ ಒಂದು ಇಂಜಿನಿಯರಿಂಗ್ ಪ್ರಾಬ್ಲಮ್ ಅಂತ ನೋಡುತ್ತೆ. ಆದ್ರೆ ಜೈವಿಕ ವಿಧಾನ ಇದೆಯಲ್ಲ, ಅದು ಮಣ್ಣನ್ನ ಒಂದು ಜೀವಂತ ಪರಿಸರ ವ್ಯವಸ್ಥೆ ಅಂತ ಗೌರವಿಸುತ್ತೆ. ಒಂದು ಒಡೆಯೋಕೆ ಪ್ರಯತ್ನಿಸಿದ್ರೆ ಇನ್ನೊಂದು ಕಟ್ಟೋಕೆ ಸಹಾಯ ಮಾಡುತ್ತೆ. ಇದರಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಏನು ಅಂದ್ರೆ, ಇವತ್ತಿನ ಆಧುನಿಕ ಕೃಷಿ ಮಣ್ಣಿನ ಮೇಲೆ ತನ್ನ ಶಕ್ತಿ ಪ್ರದರ್ಶನ ಮಾಡೋದನ್ನ ಬಿಟ್ಟು ಅದರೊಳಗಿನ ಜೀವಶಾಸ್ತ್ರದ ಜೊತೆ ಒಂದು ಪಾಲುದಾರಿಕೆ ಮಾಡ್ಕೊಳ್ಳೋ ಕಡೆಗೆ ಸಾಗುತ್ತಿದೆ. ಹಾಗಿದ್ರೆ ನಮ್ಮ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ: ಮಣ್ಣು ಕೇವಲ ಒಂದು ನಿರ್ಜೀವ ವಸ್ತು ಅಲ್ಲ, ಅದೊಂದು ಜೀವಂತ ಸಮುದಾಯ ಅನ್ನೋದನ್ನ ನಾವು ಒಪ್ಪಿಕೊಂಡ್ರೆ ನಾವು ಕೃಷಿ ಮಾಡೋ ರೀತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು? ಈ ಬಗ್ಗೆ ಯೋಚಿಸಬೇಕಾದ ಸಮಯ ಬಂದಿದೆ.